ನಮಸ್ಕಾರ, ಇದು ಟಿವಿ9 ಡಿಜಿಟಲ್ ಸ್ಪೆಷಲ್. ನಾನು ಪ್ರತಿಮಾ ಭಟ್. ಭಾರತೀಯರು ನಿಜಕ್ಕೂ ಹೆಮ್ಮೆ ಪಡುವಂತಹ ಸುದ್ದಿ ಇದು. ವಿಚಾರ ಕೇಳಿದ್ರೆ ಬೆಚ್ಚ ಬೀಳ್ತೀರಾ. ಹುಣಸೆ ಹಣ್ಣು ಬಳಸಿದ್ರೆ ನೀರು ಶುದ್ಧ ಆಗತ್ತಾ? ಭಾರತೀಯ ಯುವಕರ ಆವಿಷ್ಕಾರ ಅದು. ವಿದ್ಯಾರ್ಥಿಗಳಿಗೆ ಅದಕ್ಕಾಗಿ ಒಂದು ಜಾಗತಿಕ ಪ್ರಶಸ್ತಿನೇ ಸಿಕ್ಕಿದೆ. ಮೊದಲ ಬಾರಿ ಭಾರತೀಯರಿಗೆ ಅಂಥದ್ದೊಂದು ಗೌರವ ಲಭಿಸಿದೆ. ಏನ್ ಕತೆ, ಏನ್ ಆವಿಷ್ಕಾರ, ಡೀಟೇಲ್ಸ್ ಕೊಡ್ತೀನಿ ಕೇಳಿ. ಮೈಕ್ರೋ ಪ್ಲಾಸ್ಟಿಕ್ ಸಮಸ್ಯೆಗೆ ನಮ್ಮ ದೇಸಿ ಮೂಲದ ಹುಣಸೆ ಬೀಜವನ್ನ ಬಳಸಿ ಪರಿಹಾರ ಕಂಡುಕೊಂಡಿದ್ದಾರೆ 3 ಭಾರತೀಯ ಯುವಕರು. ಅದಕ್ಕಾಗಿ ಅವರಿಗೆ ಪ್ರತಿಷ್ಠಿತ ಅರ್ತ್ ಪ್ರಶಸ್ತಿ ಕೂಡ ಈಗ ಲಭ್ಯ ಆಗಿದೆ. ಜಾಗತಿಕ ಮಟ್ಟದಲ್ಲಿ ಭಾರತದ ಪರಿಸರ ಕಾಳಜಿ ಮತ್ತು ಆವಿಷ್ಕಾರದ ಶಕ್ತಿಯನ್ನ ಇದು ಎತ್ತಿ ತೋರಿಸುತ್ತೆ. ಈ ವಿದ್ಯಾರ್ಥಿಗಳು ಪ್ಲಾಸ್ಟಿಕ್ನ ಸೂಕ್ಷ್ಮಾತಿ ಸೂಕ್ಷ್ಮ ಕಣಗಳನ್ನ ಈ ಹುಣಸೆ ಬೀಜ ಬಳಸಿ ನೀರಿನಿಂದ ಬೇರ್ಪಡಿಸುವಂತಹ ತಂತ್ರವನ್ನ ಕಂಡುಹಿಡಿದಿದ್ದಾರೆ. ನೀರಿನಲ್ಲಿರುವಂತಹ ಕಣ್ಣಿಗೆ ಕಾಣಿಸದ ಆದರೆ ಆರೋಗ್ಯಕ್ಕೆ ಅತ್ಯಂತ ಹಾನಿಕಾರಕವಾಗಿರುವಂತಹ ಈ ಮೈಕ್ರೋ ಪ್ಲಾಸ್ಟಿಕ್ ಕಣಗಳಿದೆಯಲ್ಲ, ಅದನ್ನ ಹೊರತೆಗೆಯೋದಕ್ಕೆ ಇವರು ಹುಣಸೆ ಬೀಜಗಳಿಂದ ಸಿದ್ಧಪಡಿಸಿದಂತಹ ಒಂದು ನೈಸರ್ಗಿಕ ಮಿಶ್ರಣವನ್ನ ಬಳಸಿದ್ದಾರೆ. ರಾಸಾಯನಿಕ ಮುಕ್ತ ಹಾಗೂ ಅತ್ಯಂತ ಕಡಿಮೆ ವೆಚ್ಚದಲ್ಲಿ ನೀರನ್ನ ಶುದ್ಧೀಕರಿಸುವಂತಹ ಈ ವಿಧಾನ ಜಾಗತಿಕ ಜಲಮಾಲಿನ್ಯ ಸಮಸ್ಯೆಗೆ ಬಹಳ ದೊಡ್ಡ ಪರಿಹಾರ ಆಗಬಲ್ಲದು. ಇದೊಂದು ಅತ್ಯುತ್ತಮ ಫಿಲ್ಟರ್. ಹೆಚ್ಚುವರಿಯಾಗಿ ಯಾವುದೇ ರಾಸಾಯನಿಕ ಸೇರಿಸಲ್ಲ. ಅದರಲ್ಲಿರುವಂತಹ ಮೈಕ್ರೋ ಪ್ಲಾಸ್ಟಿಕ್ ತೆಗೆಯುವಂತಹ ಈ ತಂತ್ರ ಈಗ ಭಾರಿ ಮೆಚ್ಚುಗೆ ಗಳಿಸ್ತಾ ಇದೆ. ಹುಣಸೆ ಬೀಜದಿಂದ ಹೇಗಿದೆ ಸಾಧ್ಯ? ಹುಣಸೆ ಬೀಜದಲ್ಲಿ ಒಂದು ನೈಸರ್ಗಿಕ ಅಂಟಿನಂತಹ ಗುಣ ಇದೆ. ಅದು ನೀರಿನಲ್ಲಿರುವಂತಹ ಸೂಕ್ಷ್ಮ ಪ್ಲಾಸ್ಟಿಕ್ ಕಣಗಳನ್ನು ಕೂಡ ತನ್ನತ್ತ ಆಕರ್ಷಿಸಿ ಅವುಗಳನ್ನು ಒಂದಕ್ಕೊಂದು ಹೆಪ್ಪುಗಟ್ಟುವಂತೆ ಮಾಡಿಬಿಡುತ್ತೆ. ಇದರಿಂದ ಆ ಕಣಗಳನ್ನು ಸುಲಭವಾಗಿ ನೀರಿನಿಂದ ಬೇರ್ಪಡಿಸಬಹುದು. ಹೀಗಾಗಿ ಸೋಸಿದ ಬಳಿಕವೂ ನೀರಿನಲ್ಲಿ ಉಳಿಯುವಂತಹ ಈ ಮೈಕ್ರೋ ಪ್ಲಾಸ್ಟಿಕ್ ಕಣಗಳನ್ನು ತೆಗೆಯುವುದಕ್ಕೆ ಹುಣಸೆ ಬೀಜದ ಪುಡಿ ಮಾಡಿ ನೀರಿಗೆ ಬೆರೆಸಲಾಗುತ್ತೆ. ಅದು ನೀರಲ್ಲಿರುವಂತಹ ಪ್ಲಾಸ್ಟಿಕ್ ಕಣಗಳನ್ನು ಆಕರ್ಷಿಸಿದಾಗ ತಯಾರಾಗುವಂಥದ್ದು ಪ್ಲಾಸ್ಟಿಕ್ನ ಉಂಡೆ. ಅದನ್ನು ಅಯಸ್ಕಾಂತದ ಸಹಾಯದಿಂದ ಹೊರತೆಗೆದು ಟೈಲ್ಸ್ನಂತಹ ವಸ್ತುಗಳ ಉತ್ಪಾದನೆಗೆ ಕೂಡ ಬಳಸಲಾಗುತ್ತೆ. ಒಂದು ಆಲೋಚನೆ ಜಾಗತಿಕ ಬದಲಾವಣೆಯನ್ನು ತಂದಿದೆ. ನಮ್ಮ ಅಡುಗೆ ಮನೆಯಲ್ಲಿ ಸಾಮಾನ್ಯವಾಗಿ ಬಳಸುವಂತಹ ಈ ಹುಣಸೆ ಹಣ್ಣಿನ ಬೀಜಕ್ಕೆ ಇಷ್ಟೊಂದು ಶಕ್ತಿ ಇದೆ ಅಂತ ಅದನ್ನು ಜಾಗತಿಕ ಮಟ್ಟದ ಸಮಸ್ಯೆಯೊಂದಕ್ಕೆ ಪರಿಹಾರವಾಗಿ ಬಳಸಬಹುದು ಅಂತ ನಿರೂಪಿಸಿದೆಯಲ್ಲ, ಅದು ನಿಜಕ್ಕೂ ಅದ್ಭುತ. ಈ ಐತಿಹಾಸಿಕ ಸಾಧನೆ ಮಾಡಿದಂಥವರು 3 ಪ್ರತಿಭಾವಂತ ವಿದ್ಯಾರ್ಥಿಗಳು. ರಾಜಸ್ಥಾನದ ಜೈಪುರದ ಜಯಶ್ರೀ ಪೆರಿವಾಲ್ ಇಂಟರ್ನ್ಯಾಷನಲ್ ಸ್ಕೂಲ್ನ ಸಹಪಾಠಿಗಳು. ಬರೀ 16 ವರ್ಷ ವಯಸ್ಸಿನ ಹುಡುಗರು. ಈ ಹದಿಹರೆಯದ ಯುವ ಆವಿಷ್ಕಾರರು ತಮ್ಮ ವಿನೂತನ ಆಲೋಚನೆ, ಹೊಸ ಆವಿಷ್ಕಾರದಿಂದ ಸಾಧನೆ ಮಾಡಿದ್ರಿಂದ ಈಗ ಪ್ರಶಸ್ತಿ ಲಭಿಸಿದೆ. ಯಾರವರು? ವಿವಾನ್ ಚಾವರಿಯಾ, ಅರಿಯಾನ್ ಅಗರ್ವಾಲ್, ಅವ್ಯಾನ ಮೆಹ್ತಾ. ಈ 3 ತಮ್ಮ ಪರಿಸರ ವಿಜ್ಞಾನ ಶಿಕ್ಷಕರಾದಂತಹ ಮಿನಾಲ್ ಜೈನ್ ಅವರ ಮಾರ್ಗದರ್ಶನದಲ್ಲಿ ಈ ಪ್ರಾಜೆಕ್ಟ್ ಅನ್ನ ಯಶಸ್ವಿಯಾಗಿ ರೂಪಿಸಿದ್ದಾರೆ. ಈ ಮೂಲಕ 2026ರ ಪ್ರತಿಷ್ಠಿತ ಅರ್ತ್ ಪ್ರಶಸ್ತಿಗೆ ಪಡ್ಕೊಂಡಿದ್ದಾರೆ. ಒಮ್ಮೆ ಈ ವಿದ್ಯಾರ್ಥಿಗಳು ಗ್ರಾಮೀಣ ಪ್ರದೇಶಕ್ಕೊಂದಕ್ಕೆ ಭೇಟಿ ಕೊಟ್ಟಿರ್ತಾರೆ. ಅಲ್ಲಿ ಶಾಲಾ ಮಗು ಒಂದು ಸಾಮಾನ್ಯ ಪ್ಲಾಸ್ಟಿಕ್ ಡಬ್ಬಿಯಲ್ಲಿ ಸಂಗ್ರಹಿಸಿಟ್ಟಿದ್ದಂತಹ ನೀರನ್ನು ಕುಡಿಯೋದನ್ನು ಗಮನಿಸ್ತಾರೆ. ಆ ನೀರಿನಲ್ಲಿ ಕಣ್ಣಿಗೆ ಕಾಣಿಸಿದಂತಹ ಈ ಜಲಮಾಲಿನ್ಯಕಾರಕ ಇದೆಯಲ್ಲ, ಮೈಕ್ರೋ ಪ್ಲಾಸ್ಟಿಕ್ ಕಣ ಇರಬಹುದು. ಅದು ಬಡ ಜನರಿಗೆ ದುಬಾರಿ ವಾಟರ್ ಫಿಲ್ಟರ್ಗಳನ್ನು ಕೊಳ್ಳೋದಕ್ಕೆ ಸಾಧ್ಯ ಆಗಲ್ಲ, RO ಸಿಸ್ಟಮನ್ನು ಹಾಕ್ಕೊಳ್ಳೋದಕ್ಕಾಗಲ್ಲ. ಅಂಥದ್ದೊಂದು ನಿಜಾಂಶ ಅವರ ಮನಸ್ಸಿಗೆ ತಟ್ಟುತ್ತೆ. ಇದಕ್ಕೊಂದು ಪರಿಹಾರ ಕಂಡುಕೊಳ್ಬೇಕು ಅಂತ ಯೋಚನೆ ಬರುತ್ತೆ. ಆಗಲೇ ಇವರು ವಿದ್ಯುತ್ ಮತ್ತು ಹಣದ ವೆಚ್ಚ ಇಲ್ಲದೆ ನೀರನ್ನು ಶುದ್ಧೀಕರಿಸುವಂತಹ ಪ್ಲಾಸ್ಟಿಕ್ ಎಂಬ ನೈಸರ್ಗಿಕ ಪೌಡರ್ ತಯಾರಿಸೋದಕ್ಕೆ ಮುಂದಾಗ್ತಾರೆ. ತಮ್ಮ ಆಲೋಚನೆಗೆ ವೈಜ್ಞಾನಿಕ ರೂಪ ಕೊಡೋದಕ್ಕೆ ವಿದ್ಯಾರ್ಥಿಗಳು IIT ಗೌಹಾಟಿಯ ಪದವೀಧರ ಹಾಗೂ ಪಾಲಿಮರ್ ಸಂಶೋಧನಾ ತಜ್ಞರಾದಂತಹ ರಾಹುಲ್ ಪಟ್ವಾ ಅವರಿಗೆ ಇಮೇಲ್ ಕಳಿಸ್ತಾರೆ. ನಂತರ ಅವರ ಮಾರ್ಗದರ್ಶನದಲ್ಲಿ ಹುಣಸೆ ಬೀಜದ ರಸಾಯನಶಾಸ್ತ್ರದ ಗುಣಗಳನ್ನು ಬಳಸಿಕೊಂಡು ಮೈಕ್ರೋ ಪ್ಲಾಸ್ಟಿಕ್ ಕಣಗಳನ್ನು ಸುಲಭವಾಗಿ ಕಾಂತದ ಸಹಾಯದಿಂದ, ಅಂದರೆ ಮ್ಯಾಗ್ನೆಟ್ ಸಹಾಯದಿಂದ ಹೇಗೆ ಹೊರತೆಗಿಬಹುದು, ಆ ತಂತ್ರಜ್ಞಾನವನ್ನು ಪ್ರಯೋಗಾಲಯದಲ್ಲಿ ಯಶಸ್ವಿಯಾಗಿ ಪರೀಕ್ಷೆ ಮಾಡಿದ್ರು. ಅವರು ಸಿದ್ಧಪಡಿಸಿದಂತಹ ಈ ವಿಧಾನವನ್ನು ರಾಜಸ್ಥಾನದ 6 ಸರ್ಕಾರಿ ಶಾಲೆಗಳಲ್ಲಿ ಪ್ರಾಯೋಗಿಕವಾಗಿ ಜಾರಿಗೆ ತರಲಾಗಿದೆ. ಈಗಾಗಲೇ 8,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ಇದರ ಪ್ರಯೋಜನ ಕೂಡ ಪಡ್ಕೊಂಡಿದ್ದಾರೆ. ಜಗತ್ತಿನಾದ್ಯಂತ ಸುಮಾರು 23,000 ತಜ್ಞರು ಮತ್ತು ಸಾರ್ವಜನಿಕರು ಮತ ಚಲಾಯಿಸಿ ಇವರ ಪ್ಲಾಸ್ಟಿಕ್ ಪ್ರಾಜೆಕ್ಟ್ ಅನ್ನ ಅತ್ಯುತ್ತಮ ಪರಿಸರ ಆವಿಷ್ಕಾರ ಅಂತ ಆಯ್ಕೆ ಮಾಡಿದ್ದಾರೆ. ಮುಂದೆ ಯೋಜನೆ ಇದೆ. ಅರ್ತ್ ಪ್ರಶಸ್ತಿ ಮೂಲಕ ಲಭಿಸಿರುವಂತಹ ಅನುದಾನ ಇದೆಯಲ್ಲ, ಅದನ್ನು ಬಳಸಿಕೊಂಡು ಭಾರತದಾದ್ಯಂತ ವಿಕೇಂದ್ರೀಕೃತ ಉತ್ಪಾದನಾ ಕೇಂದ್ರವನ್ನು ಸ್ಥಾಪನೆ ಮಾಡಿ 2026ರ ಎಂಟೊಳಗೆ ಸುಮಾರು 40,000 ಗ್ರಾಮೀಣ ಮಂದಿಗೆ ಶುದ್ಧ ಕುಡಿಯೋ ನೀರನ್ನು ಒದಗಿಸೋ ಮತ್ತು ಭವಿಷ್ಯದಲ್ಲಿ 100 ಮಿಲಿಯನ್ ಲೀಟರ್ ನೀರನ್ನು ಶುದ್ಧೀಕರಿಸುವಂತಹ ಒಂದು ಬಹಳ ದೊಡ್ಡ ಗುರಿಯನ್ನ ಈ ಯುವ ಪಡೆ ಹೊಂದಿದೆ.
ಇಂಥದೊಂದು ಪ್ರತಿಷ್ಠಿತ ಪ್ರಶಸ್ತಿ ಇವರಿಗೆ ಲಭ್ಯ ಆಗಿದೆ. ಅರ್ತ್ ಪ್ರಶಸ್ತಿ ಮೊದಲ ಬಾರಿಗೆ ಇದು ಭಾರತೀಯರಿಗೆ ಸಿಕ್ಕಿರೋದು. ಪರಿಸರಕ್ಕಾಗ್ತಾ ಇರುವಂತಹ ತೊಂದರೆಗಳನ್ನು ಪರಿಹರಿಸೋ ಮತ್ತು ಅದನ್ನ ಅಸುಸ್ಥಿರತೆಯನ್ನು ಕಾಪಾಡೋ ನಿಟ್ಟಿನಲ್ಲಿ ಈ 13ರಿಂದ 19 ವಯಸ್ಸಿನ ಟೀನೇಜರ್ಸ್ ಇರ್ತಾರಲ್ಲ, ಆ ವಿದ್ಯಾರ್ಥಿಗಳು ಮಾಡೋ ಸಂಶೋಧನೆಗಳಿಗೆ ಈ ದಿ ಅರ್ತ್ ಪ್ರಶಸ್ತಿಯನ್ನು ಕೊಡಲಾಗುತ್ತೆ. ಈ ಬಾರಿ ಭಾರತಕ್ಕೆ ಲಭಿಸಿದೆ. 7 ಪ್ರಾದೇಶಿಕ ವಿಜೇತರಲ್ಲಿ ತಮಗಿಷ್ಟವಾದವರಿಗೆ 23,000 ಮಂದಿ ವೋಟ್ ಮಾಡಿ ಆ ಮೂಲಕ ಈ 3 ವಿಜೇತರ ಆಯ್ಕೆಯಾಗಿದೆ. ನಮ್ಮ ದೇಶದ ಯುವ ಪ್ರತಿಭೆ ಇಂತಹ ಪರಿಸರ ಸ್ನೇಹಿ ಆವಿಷ್ಕಾರದ ಮೂಲಕ ಜಗತ್ತಿನ ಗಮನ ಸೆಳೀತಾ ಇರೋದಿದೆಯಲ್ಲ, ಇದು ಪ್ರತಿಯೊಬ್ಬ ಭಾರತೀಯ ಕೂಡ ಸಂಭ್ರಮಿಸುವಂತಹ ಮತ್ತು ಹೆಮ್ಮೆ ಪಡುವಂತಹ ಪ್ರೇರಣಾತ್ಮಕ ವಿಷಯ. ನಮಸ್ಕಾರ.